ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಉದಯಕ್ಕೆ ಮುಂಚೆ ಎದ್ದೊಳ್ಬೇಕು ಅಂತ ಹೇಳಿದ್ದೆ. ಎದ್ದ ನಂತರ ಏನು ಮಾಡಬೇಕು, ಇನ್ನೇನಾದ್ರು ಹೇಳಿದ್ದಾರೆ ಅಂದರೆ ಇದಂದರೆ ಟೈಮ್ ಟೇಬಲ್ ಇಟ್ಕೊಂಡು ನೋಡ್ಕೊಂಡು ಮಾಡೋ ಅಂಥದ್ದಲ್ಲ. ಸ್ವಲ್ಪ ಮನಸ್ಸಿಗೆ ಬಂದುಬಿಟ್ರೆ ಇದೆಲ್ಲ ಟಕ 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 ಅಂತ ನಾವು ಮಾಡಿಬಿಡ್ತೀವಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಖಂಡಿತ ಎದ್ದೊಳಿ. ಎದ್ದ ತಕ್ಷಣ ಏನು ನೋಡಬೇಕು ಅಂತ ಒಂದು ಚಿಂತೆ ಇದೆ ಎಲ್ರಿಗೂ. ಖಂಡಿತ ಏನು ನಿಮ್ಮ ರೂಮಲ್ಲಿ ಒಂದು ಚಿತ್ರಪಟ ಇಲ್ಲಾಂದರೆ ದೇವ್ರ ಫೋಟೋ ಇದ್ದರೆ ನೋಡಿ, ಮರಗಳ ಫೋಟೋ ಇದ್ದರೆ ನೋಡಿ, ಈ ಚಪ್ಪಲಿನ ನೋಡೋದು, ಹಳೆ ಬಟ್ಟೆನ ನೋಡೋದು ಅಥವಾ ಬೇರೆ ಏನಾದ್ರು ಬೇಡದೇ ಇರೋ ವಸ್ತುಗಳು ನೋಡೋದು ಇಟ್ಕೋಬಾರ್ದು. ಕಿಟಕಿಯಿಂದ ಮರ ಕಾಣ್ತಾ ಇದೆ, ಕಲ್ಪವೃಕ್ಷ ಕಾಣ್ತಾ ಇದೆ ಅಥವಾ ಬಿಲ್ಪತ್ರೆ ಮರ ಕಾಣ್ತಾ ಇದೆ, ಹಸುಗಳು ಕಾಣ್ತಾ ಇದೆ, ಎಲ್ಲ ಸಂತೋಷದ ವಿಚಾರ. ಏನು ಸಿಕ್ಕಿಲ್ವಾ ಕೈ ಹಿಂಗೆ ಇಟ್ಕೊಳ್ಳಿ. ನಿಮ್ಮ ಕೈಯಲ್ಲೇ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ಇದ್ದಾರೆ ಅಂತ ಸಂಪ್ರದಾಯ ಐತೆ. ಕರಾಗ್ರೇ ವಸತಿಯ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕಲಮೂಲೆ ಸ್ಥಿತೇ ದೇವಿ, ಪ್ರಭಾವಲಂ ಕರ ನಮಸ್ತೆ ಅಂತ ಸ್ತೋತ್ರ ಇದೆ. ಆ ಸ್ತೋತ್ರನ ಹೇಳ್ಕೊಳ್ಳಿ. ಇಲ್ಲ ಸ್ತೋತ್ರ ಗೊತ್ತಿಲ್ವ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತ ಹೇಳ್ಕೊಳ್ಳಿ. ಇಲ್ಲ ನಿಮ್ಮ ಮನೆ ದೇವ್ರನ್ನ ನಿಮ್ಮ ಕೈಯಲ್ಲೇ ನೋಡಿ. ಅದರ ನಂತರ ಬಹಳ ಜನ ಎದ್ದು ಬಹಳ ಹೊತ್ತು ಹಲ್ಲುಜ್ಜದೇ ಇರ್ತಾರೆ. ಅದು ಬಹಳ ತಪ್ಪು. ವೈಜ್ಞಾನಿಕ ರೀತಿಯಲ್ಲೂ ತಪ್ಪು, ಆಧ್ಯಾತ್ಮಿಕ ರೀತಿಯಲ್ಲೂ ಕೂಡ ತಪ್ಪು. ಹಿಂದಿನ ಕಾಲದಲ್ಲಿ ಎಲ್ಲ ಬೇವಿನ ಕಡ್ಡಿ, ಆಲದ ಕಡ್ಡಿ ಇದನ್ನೆಲ್ಲ ಇಟ್ಕೊಂಡು ಹಲ್ಲುಜ್ತಾಯಿದ್ರು. ಭಾಳ ಸ್ಟ್ರಾಂಗ್ ಆಗಿರ್ತಾಯಿತ್ತು ಗಮ್ಸಲ್ಲ. ಈಗ ಬಿಡಿ, ಸಾಕಷ್ಟು ಪೇಸ್ಟ್ಗಳು ಬಂದುಬಿಟ್ಟಿದೆ. ಅದು ಕೂಡ ಏನು ಮಾಡ್ತಾರೆ ಕೆಲವರು, ಏನೋ ಎದ್ದೊಳದೇ ಲೇಟಿಗೆ ಎದ್ದಿರ್ತಾರೆ. ಅಲ್ಲೇನೋ ಬಸ್ ಹೋಗ್ಬಿಟ್ಟಂಗೆ, ಕಾರ್ ಹೋಗ್ಬಿಟ್ಟಂಗೆ ಅಥವಾ ಏರೋಪ್ಲೇನ್ ಹೋಗ್ಬಿಟ್ಟಂಗೆ ಹಲ್ಲುಜ್ಜೋದು ಏನು ಸ್ಪೀಡಾಗಿ ಉಜ್ತಾರೆ ಅಂದರೆ ಪಟ 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 ಒಳ್ಳೆಯದಲ್ಲ. ಅಲ್ಲೇ ದಿನ ಪ್ರಾರಂಭ ಆದಾಗಲೇ ನಿಧಾನಕ್ಕೆ ಪ್ರಾರಂಭ ಆಗಬೇಕು. ಹಲ್ಲುಜ್ಜಿದಾಗ 1 ನಿಮಿಷ ತೊಗೊಳ್ಳೋದಿಲ್ಲ ನಿಮಗೆ, 1 ನಿಮಿಷ ತೊಗೊಳ್ಳೋದಿಲ್ಲ. 1 ನಿಮಿಷ ತೊಗೊಂಡು ನಿಧಾನಕ್ಕೆ ಉಜ್ಜಿ ನೋಡಿ. ಏನು ಯೋಚನೆ ಇಲ್ಲದೆ ಉಜ್ಜಿ, ನಾನು ನಿಧಾನಕ್ಕೆ ಉಜ್ತೀನಿ ಅಂತ ಅಂದ್ಕೊಂಡು ಉಜ್ಜಿ, ಎಷ್ಟು ಮನಸ್ಸು ಪ್ರಶಾಂತವಾಗಿರುತ್ತೆ. ನೀವು ರಾತ್ರಿಯೆಲ್ಲ 8 ಗಂಟೆ 7 ಗಂಟೆ ಕಾಲ ಮಲಗಿ ಎದ್ದಿರ್ತೀರ. ಎಲ್ಲ ನರಗಳು, ನರ್ವ್ ಎಂಡಿಂಗ್ಸ್ ಎಲ್ಲ ಸ್ಮೂತಾಗಿರುತ್ತೆ. ನೀವು ಹಾಕಿದ ತಕ್ಷಣ ಚಕ ಚಕ ಅಂತ ಉಜ್ಜಿರಿ. ಎಷ್ಟೋ ಜನ ಬ್ರಷಿಂದ ಕಿತ್ಕೊಂಡ್ಬಿಟ್ಟು ರಕ್ತಗಳು ಬರುವಂತಹ ಚಾನ್ಸಸ್ ಇದೆ. ಆದುದರಿಂದ ಹಿಂದಿನ ಕಾಲದಲ್ಲಿ ಅಲ್ಪುಡಿಯಲ್ಲಿ ಕಲ್ಲು ಉಜ್ತಾ ಇದ್ರೆ, ಈಗ ಬ್ರಷ್ ಬಂದಿದೆ. ಈಗ ಇನ್ನೂ ಮನುಷ್ಯರಿಗೆ ಒಂಥರ ಎಲೆಕ್ಟ್ರಿಕಲ್ ಬ್ರಷ್ ಬಂದುಬಿಟ್ಟಿದೆ. ಅವರು ಕೂಡ ಉಜ್ಜೋದು ಬೇಕಿಲ್ಲ, ಹಿಡ್ಕೊಂಡ್ರೆ ಅದೇ ಉಜ್ಜಿಬಿಡುತ್ತೆ. ಆದ್ದರಿಂದ ಯಾವುದ್ರಲ್ಲಾದ್ರು ಮಾಡಿ, ಸ್ವಲ್ಪ ಸಮಯ ತಗೊಂಡು ಮಾಡಿ. ನಂತರ ನನಗೆ ಮಲಬದ್ಧತೆ ಇದೆ ಸರ್, ನನಗೆ ಮೋಷನ್ ಎದ್ದ ತಕ್ಷಣ ಬರೋದಿಲ್ಲ. ಕೆಲವರು ಸಿಗರೇಟ್ ಕುಡಿದ್ರೆ, ಬೀಡಿ ಕುಡಿದ್ರೆ ಬರುತ್ತೆ, ಇನ್ನು ಕೆಲವರು ಕಾಫಿ ಕುಡಿದ ಮೇಲೇ ಬರುತ್ತೆ. ಇದೆಲ್ಲ ಹೇಳೋರು ಇದ್ದೀರಾ. ಸಿಗರೇಟ್ ಬೀಡಿ ಅಭ್ಯಾಸಕ್ಕೆ ಒಳಪಡಬೇಡಿ. ಕಾಫಿ ಟೀ ಬೇಕಾದ್ರೆ ಕುಡ್ಕೊಳ್ಳಿ. ನೀರು ಕುಡೀರಿ. ಫಸ್ಟು ನೀರು ಒಂದು 4 ಲೋಟ ಅಥವಾ ಅರ್ಧ ಲೀಟ್ರ್ ಅಥವಾ 3/4 ಲೀಟ್ರ್ ನೀರು ಕುಡೀರಿ. ಯಾಕೆ 10 ನಿಮಿಷದಲ್ಲಿ ಬರೋದಿಲ್ಲ ನೋಡಿ. ಎದ್ದ ತಕ್ಷಣ ನೀವು ಮಲಮೂತ್ರವನ್ನು ಕಂಟ್ರೋಲ್ ಮಾಡಬಾರ್ದು. ಆತ್ರವನ್ನು ತಡೆದ್ರೂ ಕೂಡ ಮೂತ್ರವನ್ನು ತಡಿಬಾರ್ದು ಅಂತ ಒಂದು ಗಾದೆ ಇದೆ. ಈಗ ಕೆಲವು ಗಂಡು ಮಕ್ಕಳಿಗೆ ಯೂರಿನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಭಾಳ ಹೊತ್ತು ಯೂರಿನ್ ಮಾಡದೆ, ಇಚ್ಛೆ ಇದೆ, ವಿಸರ್ಜನೆ ಮಾಡದೆ ಇಟ್ಕೊಂಡು ತಕ್ಷಣ ಮಾಡಿದಾಗ ಪ್ರಾಣ ಹೋಗ್ಬಿಟ್ಟಿರೋವಂಥ ಸನ್ನಿವೇಶಗಳಿದೆ. ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ, ಒಂಥರ ಕಿಡ್ನೀಸ್ ಲಾಕ್ ಆಗೋಗುತ್ತೆ. ಅದರಿಂದ ಪ್ರಯಾಣಕ್ಕೆ ಹೋದಾಗಲೂ ಅಷ್ಟೇ, ಬೆಳಗ್ಗೆ ಹೊತ್ತು ನೀವು ಖಂಡಿತ ಎದ್ದು ಅರ್ಧ ಗಂಟೆ ಕಾಲದ ಒಳಗಡೆ ಮಲಮೂತ್ರ ವಿಸರ್ಜನೆ ಮಾಡಲೇಬೇಕಾಗುತ್ತೆ. ನನಗೆ ಮಲಬದ್ಧತೆ ಇದೆ, ನಾನು ಮಾತ್ರೆ ತೊಗೊಂಡ್ರೆ ಬಿಟ್ಟುಬಿಡಿ. ಇದನ್ನೆಲ್ಲ ಸ್ವಲ್ಪ ನಿಮ್ಮ ಚಿಂತನೆ ಮಾಡಿ, ನಾನು ನೀರು ಕುಡಿತೀನಿ, ನನಗಾಗುತ್ತೆ, ನನಗೆ ಸರೋಗುತ್ತೆ ಅಂತ ಯೋಚನೆ ಮಾಡಿ. ಖಂಡಿತ ಅದು ಆಗುತ್ತೆ. ಬಾತ್ರೂಮ್ಗೆ ಹೋದಾಗ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದರೆ, ಭಾಳ ಮಕ್ಕಳು ಅರ್ಧ ಗಂಟೆ 3/4 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಫೋನ್ ಎತ್ಕೊಂಡು ಹೋಗ್ಬಿಡ್ತಾರೆ, ಪೇಪರ್ ಎತ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲ ಇನ್ಯಾರ ಜೊತೆನೋ ಮಾತಾಡ್ಕೊಂಡಿರ್ತಾರೆ. ಯೂಟ್ಯೂಬ್ ಅಂತ ಹೋದರೆ ಒಳಗಿರೋ ಐ ಟ್ಯೂಬ್ ಭಾಳ ಕಷ್ಟಕ್ಕೆ ಒಳಪಟ್ಬಿಡುತ್ತೆ. ದಯವಿಟ್ಟು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಆ ಜಾಗದಲ್ಲಿ ಭಾಳ ಹೊತ್ತು ಕಾಲ ಕಳೀಬಾರ್ದು. ಇನ್ನೊಂದು ಸಲ ಬಂದರೆ ಇನ್ನೊಂದು ಸಲ ಹೋಗಿ, ಬೇಡ ಅಂತ ಹೇಳಲಿಲ್ಲ. ಎಷ್ಟು ಒಂದು 5 ನಿಮಿಷ 10 ನಿಮಿಷ ಆಗ್ಬೋದು. ನಿಮಗೆ ಮಲಮೂತ್ರ ವಿಸರ್ಜನೆ ಮಾಡೋ ತೊಂದರೆ ಆದರೆ ನಿಮ್ಮ ಬಲಗೈಯಿಂದ ಹಿಡ್ಕೊಂಡು ನಿಮ್ಮ ಎಡಭಾಗದ ಕೆಳ ಹೊಟ್ಟೆಗೆ ಅದುಮಿ, ಮಲ ವಿಸರ್ಜನೆ ಚೆನ್ನಾಗಾಗುತ್ತೆ. ಯೂರಿನ್ ಸರಿಯಾಗಿಲ್ವಾ, ಎಡಗೈ ಇಟ್ಕೊಂಡು ಬಲಭಾಗದ ಕೆಳ ಹೊಟ್ಟೆಯನ್ನು ಅದುಮಿ, ಯೂರಿನ್ ಸರಿಯಾಗುತ್ತೆ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. 3 ಡೇಸ್ 5 ಡೇಸ್ ಮಾಡಿ ನೋಡಿ. ಖಂಡಿತ ಆಗಿಲ್ಲ ಅಂದರೆ ಕೇಳಿ. ಇದನ್ನು ಅಕ್ಯುಪ್ರೆಷರ್ ಟೆಕ್ನಿಕ್ಸ್ ಅಂತ ನಾವು ಯೋಗ ಹೇಳಿದ ಕಾಲದಲ್ಲಿ ಹೇಳ್ಕೊಟ್ಟಿದ್ದಾರೆ. ಈಗ ನಾನು ಸಿಂಗಲ್ ಪ್ಯಾಕ್ ಇದೆ ಹೊಟ್ಟೆ, ಅದನ್ನು 6 ಪ್ಯಾಕ್ ಮಾಡ್ಕೋಬೇಕು ಅಂತನವರು ಕೂಡ ಮಾಡಿದ ಊಟ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಿ ಶಕ್ತಿ ಕೊಟ್ಟು ಮಲಮೂತ್ರ ವಿಸರ್ಜನೆ ಆದರೆ ಮಾತ್ರ ನಮಗೆ ಶಕ್ತಿ ಬರೋದು. ಡಾಕ್ಟರ್ ಹತ್ರ ಹೋದರೂ ಕೂಡ ನೀವೇನು ಹೇಳ್ತೀರಿ ಹೇಳಿ, 2 ದಿವಸದಿಂದ ಜ್ವರ ಸರ್ ಅಂದರೆ ಬಾತ್ರೂಮ್ಗೆ ಹೋಗಿದ್ದೀರಾ ಅಂತಲೇ ಕೇಳ್ತಾರೆ ಫಸ್ಟು. ಅಂದರೆ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ
ದೇಹದಲ್ಲಿರ್ತಕ್ಕಂಥ ಬೇಡದೇ ಇರ್ತಕ್ಕಂಥ ವಿಚಾರ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಹೊರಗೋಗಲಿಲ್ಲ ಅಂದರೆ ಫಸ್ಟು ಆರೋಗ್ಯ ಕೆಡುತ್ತೆ, ಆಮೇಲೆ ಮನಸ್ಸು ಕೆಡುತ್ತೆ, ಆಮೇಲೆ ತಲೆ ಕೆಡುತ್ತೆ, ಆಮೇಲೆ ಮನೆಯೇ ಕೆಡುತ್ತೆ. ಆದ್ದರಿಂದ ಸ್ವಲ್ಪ ಅದರ ವಿಚಾರದಲ್ಲಿ ಗಮನ ತಗೊಳ್ಳಿ. ಒಂದು 3 months 4 monthsಗೆ ಒಂದು ಸಲ ಹೊಟ್ಟೆನ ಖಾಲಿ ಬಿಡಿ. ಏಕಾದಶಿ ವ್ರತ ಅಂತ ಹೇಳ್ತಾರೆ, ತಿಂಗಳೆಲ್ಲ 3 ಹೊತ್ತು ತಿಂದ್ಬಿಟ್ಟು ಒಂದು ದಿವಸ ಬೇಕಾದ್ರೆ 1 ಹೊತ್ತು ತಿಂದು ನೋಡಿ. ಹೊಟ್ಟೆ ಕರಳುಗಳು 24 ಅಡಿ ಕರಳಿದೆ ಅಂತ ಹೇಳ್ತಾರೆ ಮನುಷ್ಯನಿಗೆ. ಅವನು ಎಷ್ಟಿರ್ತಾನೋ ಅದಕ್ಕೆ 4ರಷ್ಟು, ಅವನು ಏನು ಹೈಟ್ ಇರ್ತಾನೋ ಅದಕ್ಕೆ 4ರಷ್ಟು ಕರಳು ಹೊಟ್ಟೆ ಒಳಗಡೆ ಇದೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಅಂಗಶಾಸ್ತ್ರದಲ್ಲಿ ಭಾಳ ವಿಶೇಷವಾಗೆಲ್ಲ ಹೇಳಿದ್ದಾರೆ. ಮನುಷ್ಯ ಅವನ ಹೈಟ್ ಏನಪ್ಪ ಅಂದರೆ ಅವನು ಒಂದು ಗೇಣು, ಇಲ್ಲಿಂದ ಇಲ್ಲಿ ಗೇಣು ನೀವು ಎಷ್ಟು 6 ಇಂಚ್ ಇದ್ದರೆ 6 × 8 48 ಇಂಚ್ ಅಂತಾರಲ್ಲ, ಆ ಥರ ಲೆಕ್ಕ ಇಟ್ಬಿಟ್ಟಿದ್ದಾರೆ ಎಲ್ಲ. 8 ಗೇಣು ಮನುಷ್ಯನ ದೇಹ, ಅವನ ಕೈಯಲ್ಲಿ 8 ಗೇಣು ಇರುತ್ತೆ. ಆ ರೀತಿ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಈ ಮಲಮೂತ್ರ ವಿಸರ್ಜನೆ ಮಾಡಿದಾಗ ದಯವಿಟ್ಟು ಪೇಪರ್ ತೊಗೊಂಡು ಹೋಗಬೇಡಿ, ಫೋನ್ ತೊಗೊಂಡು ಹೋಗಬೇಡಿ. ಆಮೇಲೆ ಬಹಳ ಹೊತ್ತು ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಅಲ್ಲಿ ಕೂತಿರಬೇಡಿ. ಹಿಂದಿನ ಕಾಲದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇರಲಿಲ್ಲ. ಹೆಣ್ಮಕ್ಳೆಲ್ಲ ಸೂರ್ಯ ಉದಯಕ್ಕೆ ಮುಂಚೆ ಹೋಗಿ ಕೆರೆ ಕಟ್ಟೆಗಳಲ್ಲಿ ಮಾಡ್ಕೊಂಬರ್ತಾಯಿದ್ರು. ಗಂಡು ಮಕ್ಕಳು ಅದ್ರ ನಂತರ ಸ್ವಲ್ಪ ಬೆಳಕರಿದ್ರು ಕೂಡ ಹೋಗ್ತಾಯಿದ್ರು. ಎಷ್ಟು ಕಷ್ಟ ಆಯಿತು ನೋಡಿ. ಅವರೆಲ್ಲ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಚಿಂತನೆ ಚೆನ್ನಾಗಿದ್ದು, ಊಟದ ಸಮಯ ಸರಿಯಾಗಿದ್ದರೆ ಅದು ಬರೋ ಟೈಮ್ಗೆ ಬರೋದು. ಯಾವಾಗಂದರೆ ಅವಾಗ ಬಂದು ತೊಂದರೆ ಕೊಡೋದಿಲ್ಲ ಅದು. ಆದರೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಫುಡ್ ಹ್ಯಾಬಿಟ್ಸು, ಜಂಕ್ ಫುಡ್ಡು, ಬೇಡದೇ ಇರೋ ಫುಡ್ಡು, ಆ ಫುಡ್ಡು ಈ ಫುಡ್ಡು ತೊಗೊಂಡಾಗ ಊಟದ ಟೈಮ್ಗೆ ಇದಾಗುತ್ತೆ, ಅದ್ರ ಟೈಮ್ಗೆ ಇದಾಗುತ್ತೆ, ಎಲ್ಲ ಟೈಮ್ ಟೇಬಲ್ ಕೆಟ್ಟೋಗುತ್ತೆ. ಬಾಡಿ ಕ್ಲಾಕ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಒಂದು ನಿದ್ದೆ ಬರೋದಕ್ಕೊಂದು ಟೈಮು, ಹೊಟ್ಟೆ ಹಸಿವು ಆಗೋಕ್ಕೊಂದು ಟೈಮು, ಎಲ್ಲದಕ್ಕೂ ಒಂದು ಟೈಮ್ ಫ್ಯಾಕ್ಟ್ರ್ ಅಲಾರಮ್ ಥರ ಒಳಗಿರುತ್ತೆ. ಅಲಾರಮ್ನೇ ನಾವು ಕೆಡಿಸಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಇನ್ನು ವಿಶೇಷವಾದಂತಹ ಆರೋಗ್ಯ ನಿಮಗೆ ಸಿಗುತ್ತೆ. ಇದರ ನಂತರ ಸ್ನಾನ ಮಾಡೋದೇನು ಹೇಗೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.